ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ 28/3/2026ರಂದು ಬಂಕಾಪುರ ಪಶು ಆಸ್ಪತ್ರೆ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ ಪುನರಾರಂಭಗೊಂಡಿತು. ಶಿಗ್ಗಾಂವ ಸವಣೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಾಶಿರ್ ಅಹಮದ್ ಪಠಾಣರವರು ಇಂದಿರಾ ಕ್ಯಾಂಟೀನ್ ಪುನರಾರಂಭದ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಿಗ್ಗಾಂವ ತಾಲೂಕಿನ ತಹಸೀಲ್ದಾರ್ ಯಲ್ಲಪ್ಪ ಗೋಣೆನ್ನವರ್ ಹಾಗೂ ಹಲವಾರು ಅಧಿಕಾರಿಗಳು ಮತ್ತು ಪುರಸಭೆ ಸದಸ್ಯರು ಉದ್ಘಾಟನಾ ಸಂದರ್ಭದಲ್ಲಿ ಸಾಕ್ಷಿಯಾದರು. ಶಾಸಕ ಯಾಸಿರ್ ಅಹಮದ್ ಪಠಾಣ್ ರವರು ಮಾತನಾಡಿ, ಬಂಕಾಪುರ ಪಟ್ಟಣದಲ್ಲಿ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣದ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಜಾರಿಗೆ ತಂದಿರುವ ಇಂದಿರಾ ಕ್ಯಾಂಟೀನ್ ಯೋಜನೆಯಿಂದ ಬಡವರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಅವರು ಮುಂದುವರೆದು ಮಾತನಾಡಿ, ನಾನು ಶಾಸಕನಾದ ಮೇಲೆ ಕ್ಷೇತ್ರದ 3 ಪಟ್ಟಣಗಳಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭಿಸಿದ್ದೇನೆ. ಈಗಾಗಲೇ 23 ಬೋರ್ವೆಲ್ ಕೊರೆಯಿಸಿದ್ದೇನೆ. ಕ್ರಿಯಾ ಯೋಜನೆ ತಯಾರಿಸಿ ಶೀಘ್ರ ನೀರು ಕಾಮಗಾರಿ ಆರಂಭಿಸಲು ಸೂಚಿಸಿದ್ದೇನೆ ಎಂದರು. ಯೋಜನಾಧಿಕಾರಿಗಳಾದ ಚಂದ್ರಪ್ಪರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಗ್ಗಾಂವ ತಾಲೂಕು ತಹಸೀಲ್ದಾರರಾದ ಯಲ್ಲಪ್ಪ ಗೋಣೆನ್ನವರ್, ಪುರಸಭೆ ಅಧ್ಯಕ್ಷ ಮಮತಾ ಮಾಗಿ, ಪುರಸಭೆ ಮುಖ್ಯಾಧಿಕಾರಿಗಳಾದ ಶಿವಾನಂದ ಅಜ್ಜಣ್ಣವರ್, ಸತೀಶ್ ಆಲದಕಟ್ಟಿ, ಆಯುಖಾನ್ ಪಠಾಣ್, ಎಕೆ ಅದ್ವಾನಿ ಮಠ, ಚಂದ್ರು ಮಾಯಣ್ಣವರ್, ಎಸ್ಎಫ್ ಮಣಕಟ್ಟಿ, ಪ್ರೇಮ ಪಾಟೀಲ್, ಬಸವಂತ ಬಾಗೂರು, ರಾಜು ಬಡ್ಡಿ, ಮಹಮ್ಮದ್ ಕಾಜಿ, ಸೋಮಣ್ಣ ಕುರಿ, ಬೀರಪ್ಪ ಗಿಡ್ಡಣ್ಣವರು ಮತ್ತು ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ಭಾಗವಹಿಸಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಹಾವೇರಿ ಜಿಲ್ಲಾ ವರದಿಗಾರರು ಸುಭಾಷ್ ಬಿಎಂ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಮಂದಿ ಬೀದಿ ವ್ಯಾಪಾರ ವೃದ್ಧಿ ಮಾಡಿದ್ದೀವಿ. ಅದರಲ್ಲಿ 350 ಮಂದಿಗೆ ನಾವು ಸಾಲ ವಿತರಣೆ ಮಾಡಿದ್ದೀವಿ. 50,000 ಇರ್ಬೋದು, 20,000, 10,000 ಇರ್ಬೋದು, ಹಾಗೂ ಗುರುತಿನ ಚೀಟಿ ಕೊಟ್ಟಿದ್ದೀವಿ. ಈ ಹಿಂದೆ ಕಿಟ್ ವಿತರಣೆ ಮಾಡಿದ್ದೀವಿ. ಇದೀಗ ಬಹಳಷ್ಟು ಒಂದಿಷ್ಟು ಬೀದಿ ವ್ಯಾಪಾರಸ್ಥರ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು